ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಭುವನ ಲೋಕೇಶ್. ವೀಕ್ಷಕರೇ, ಸೆಪ್ಟೆಂಬರ್ 8ನೇ ತಾರೀಕು ಭಾನುವಾರ. ಈ ದಿನ ನವರಾತ್ರಿಯ ನವದುರ್ಗೆಯ ಸ್ವರೂಪದಲ್ಲಿ 7ನೇ ಸ್ವರೂಪಳಾಗಿರುವಂತಹ ಕಾಳರಾತ್ರಿ ದೇವಿಯನ್ನು ನಾವು ಆರಾಧಿಸಬೇಕಾಗ್ತದೆ. ಕಾಳರಾತ್ರಿ ದೇವಿ 7ನೆಯ ದಿನದಂದು ದುರ್ಗೆಯ 7ನೇ ಸ್ವರೂಪವಾಗಿ ನಮಗೆ ಗೋಚರವಾಗುವಂತಹದ್ದು. ಈ ದಿನ ಈ ತಾಯಿಯನ್ನು ನಾವು ನೋಡುವಂತಹ ಸ್ವರೂಪ ಅನ್ನುವಂಥದ್ದಾದರೆ ಅತಿ ಘೋರವಾದಂತಹ ಸ್ವರೂಪಳಾಗಿರ್ತಾಳೆ. ದುಷ್ಟರನ್ನು ಸಂಹರಿಸುವಂತಹ ಒಂದು ಸಂಕೇತವಾಗಿ ಕಾಣುವಂಥದ್ದಾಗ್ತದೆ. ಗಾಢವಾದಂತಹ ಮೈಬಣ್ಣವನ್ನು ಹೊಂದಿರುವಂತಹ ಇವಳು ದುಷ್ಟರನ್ನು, ರಾಕ್ಷಸರನ್ನು ಸಂಹರಿಸುವಂತಹ ನಂತರದಲ್ಲಿ ತಾಳಿದಂತಹ ಒಂದು ಸ್ವರೂಪವೇ ಈ ಒಂದು ಕಾಳರಾತ್ರಿ ಆಗಿರ್ತಾಳೆ. ಈಕೆ ಶುದ್ಧತೆ ಮತ್ತು ಹಾಗೂ ಧೈರ್ಯದ ಒಂದು ಸಂಕೇತವಾಗಿ ತೋರಿ ಬರುವಂತಳಾಗಿರ್ತಾಳೆ. ಹಾಗಾಗಿ ಈಕೆಗೆ ಬಹಳ ಪ್ರಿಯವಾಗಿರುವಂತಹ ನೈವೇದ್ಯ ಏನಪ್ಪ ಅನ್ನುವಂಥದ್ದಾದರೆ ಈಕೆಗೆ ಪುಳಿಯೋಗರೆಯನ್ನು ಸಮರ್ಪಣೆ ಮಾಡೋದ್ರಿಂದಾಗಿ ಆಕೆ ಬಹಳ ಬೇಗ ಪ್ರೀತಿ ಆಗ್ತಾಳೆ. ಹಾಗೆಯೇ ಈಕೆಗೆ ಅರ್ಪಿಸಬೇಕಾದಂತಹ ಒಂದು ಬಣ್ಣ ಯಾವುದಪ್ಪ ಅಂದರೆ ಕೇಸರಿ ಬಣ್ಣ. ಕೇಸರಿ ಬಣ್ಣವನ್ನು ಸಮರ್ಪಿಸ್ಬೋದು ಈ ಒಂದು ಕಾಳರಾತ್ರಿ ತಾಯಿಗೆ. ಹಾಗೂ ನೀವು ಕೇಸರಿ ಬಣ್ಣವನ್ನು ಹುಟ್ಟಿ ಪೂಜೆಯನ್ನು ಮಾಡೋದ್ರಿಂದಾಗಿ ಆ ದೇವಿಯ ಅನುಗ್ರಹ ಅನ್ನುವಂಥದ್ದಾಗ್ತದೆ. ಈ ರೀತಿಯಾಗಿ ನಿಮಗೆ ಇನ್ನೂ ನಿಮ್ಮ ಜೀವನದಲ್ಲಿ ಹೆಚ್ಚು ಸಮಸ್ಯೆಗಳಿದೆ, ಅದಕ್ಕೆ ಪರಿಹಾರ ಬೇಕು ಅಂದರೆ ಕೆಳಗೆ ಕಾಣ್ತಾ ಇರುವಂಥ ಗುರುಜಿಯ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆಯೇ ನಮ್ಮ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಹಾಗೆಯೇ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ.